ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ರಾಫಿಕ್ ಸ್ಟೋರೀಸ್. ಸ್ನೇಹಿತರೆ, ಇವತ್ತು ಮತ್ತೊಂದು ಉಪಯುಕ್ತವಾದಂತಹ ಸ್ಟೋರಿಯೊಂದಿಗೆ ಬಂದಿದ್ದೀನಿ. ಇನ್ನೇನಿಗೆ ತಡ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಒಬ್ಬ ವಯಸ್ಸಾದಂತಹ ಒಬ್ಬ ವ್ಯಕ್ತಿ ಒಂದು ಗುಡಿಸಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ನೀರು ಬೇಕು ಅಂದ್ರೆ ಬಹಳಷ್ಟು ದೂರದಿಂದ ಹೋಗಿ ನೀರನ್ನು ತರಬೇಕು. ಸೊ ಹಾಗಾಗಿ ಅವನಲ್ಲಿ ಇದ್ದಿದ್ದು ಎರಡು ಮಣ್ಣಿನ ಮಡಿಕೆಗಳು. ಆ ಮಣ್ಣಿನ ಮಡಿಕೆಯಲ್ಲಿ ಒಂದು ಮಡಿಕೆ ತೂತಾಗಿರುತ್ತೆ. ಸೊ ಇವನು ಏನ್ ಮಾಡ್ತಾನೆ ಅಂದ್ರೆ ದಿನಾಲು ಹೋಗಿ ಬಹಳಷ್ಟು ದೂರದಿಂದ ಆ ನೀರನ್ನು ತಗೊಂಡು ಬರ್ತಾ ಇರ್ತಾನೆ. ಇದನ್ನ ಪಕ್ಕದಲ್ಲಿರುವಂತಹ ಮನೆಯ ಒಬ್ಬ ಹುಡುಗ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಇವನಿಗೆ ಕುತೂಹಲ ಮೂಡುತ್ತೆ, ಯಾಕೆ ಈ ಮನುಷ್ಯ ಒಂದು ಮಡಿಕೆ ತೂತಾಗಿದೆ, ಅದರಿಂದ ಯಾಕೆ ತರಬೇಕು, ಅದರಿಂದ ಏನು ಪ್ರಯೋಜನ ಇದೆ, ಅದು ವೇಸ್ಟ್ ಅಲ್ವಾ, ಅದು ಸುಮ್ಮನೆ ನೀರು ಪೋಲಾಗ್ತಾ ಇದೆಯಲ್ಲ, ಇದರಿಂದ ಏನು ಒಂದರಿಂದ ತರ್ಬೋದಲ್ಲ, ನಾ ಇದನ್ನ ಕೇಳ್ತೇನೆ ಅಂತ ಹೇಳಿ ಆ ಹುಡುಗ ಆ ವ್ಯಕ್ತಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾನೆ, ಅಲ್ಲ ನೀವು ಎರಡು ಮಡಿಕೆಯಲ್ಲಿ ನೀರು ತರ್ತಿದ್ರಿ ಕರೆಕ್ಟ್, ಆದ್ರೆ ಒಂದು ಮಡಿಕೆ ತೂತಾಗಿದೆಯಲ್ಲ, ಅದರಿಂದ ನೀರು ಪೋಲಾಗ್ತಾ ಇದೆಯಲ್ಲ, ಅದರಿಂದ ಏನು ಯೂಸ್ ಇದೆ, ನೀವು ಸುಮ್ಮನೆ ಯಾಕೆ ಎರಡು ಮಡಿಕೆಯಿಂದ ನೀರನ್ನ ತರ್ತಿದ್ರಿ, ಒಂದೇ ಮಡಿಕೆಯಲ್ಲಿ ತರಬಹುದಲ್ಲ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಆ ಮಗು ಹತ್ರ ಹೇಳ್ತದೆ, ಬಾ ನಿನಗೆ ಅದಕ್ಕೆ ಯಾಕೆ ನಾನು ತರ್ತಾ ಇದ್ದೆ ಅಂತ ಹೇಳ್ತೇನೆ ಅಂತ ಹೇಳಿ ಸೊ ಅವನನ್ನ ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರೆ, ನೋಡಪ್ಪ ನನ್ನ ಎಡಗೈಯಲ್ಲಿ ಶಕ್ತಿ ಅಷ್ಟು ಇಲ್ಲ, ಯಾವ್ದಾದ್ರು ಒಂದು ಬಲಗೈಯಲ್ಲಿ ಹಿಡಿಬೇಕು ಅಂದ್ರೆ ಎಡಗೈಯಲ್ಲಿ ಏನಾದ್ರೂ ಒಂದು ವಸ್ತುವನ್ನ ಕೊಡಬೇಕು, ಹಾಗಾಗಿ ನಾನು ಆ ಮಣ್ಣಿನ ಮಡಿಕೆಯನ್ನ ತಗೊಂಡು ಹೋಗ್ತಾ ಇದ್ದೆ, ಇದರಿಂದ ಏನು ಅನುಕೂಲ ಇಲ್ಲ ಅಂತ ಹೇಳ್ದಲ್ಲ, ಬಾ ನಿನಗೆ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಹುಲ್ಲುಗಾವಲು ಇರುತ್ತೆ, ಇನ್ನೊಂದು ಜಾಗದಲ್ಲಿ ಖಾಲಿ ಪ್ರದೇಶ ಇರುತ್ತೆ. ಈಗ ಆ ಹುಡುಗನನ್ನ ಕೇಳ್ತಾರೆ, ನೋಡಿ ಇದರಿಂದ ಏನ್ ನಿನಗೆ ಡಿಫ್ರೆನ್ಸ್ ಅನ್ನ ಕಾಣಿಸ್ತಾ ಇದೆ, ಏನಿಲ್ಲ, ಇಲ್ಲಿ ಹುಲ್ಲಿದೆ, ಇಲ್ಲಿ ಖಾಲಿ ಜಾಗ ಇದೆ ಅಂತ ಹೇಳ್ತೇನೆ. ಅವಾಗ ಆ ವ್ಯಕ್ತಿ ಹೇಳ್ತೇನೆ, ನೀನು ಏನು ಹೇಳ್ದಲ್ಲ ನನಗೆ, ಈ ಮಡಿಕೆಯಿಂದ ಯಾವುದೇ ರೀತಿಯಾದಂತಹ ಯೂಸ್ ಇಲ್ಲ, ನೀವು ಪೋಲಾಗ್ತಿದೆ ನೀರು, ಆ ಪೋಲಾಗಿರೋ ನೀರಿಂದ ಬೆಳೆದಿರುವಂತಹ ಈ ಹುಲ್ಲು ಅಂತ ಹೇಳ್ತಾನೆ. ಸೊ ಸ್ನೇಹಿತರೆ, ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ವಸ್ತು ಆಗಿರ್ಲಿ, ಯಾವುದೇ ಒಂದು ವ್ಯಕ್ತಿ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಅವರನ್ನ ಹೀಯಾಳಿಸಬಾರ್ದು, ಅವರಿಂದ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರನ್ನ ಡಿಮೋಟಿವೇಟ್ ಮಾಡಬಾರ್ದು. ಒಂದಲ್ಲ ಒಂದು ದಿನ ಆ ವ್ಯಕ್ತಿಯಿಂದ ಯಾವುದೋ ಒಂದು ಕೆಲಸ ನಿಮ್ಗೆ ಆಗ್ಲೇಬೇಕಾಗುತ್ತೆ. ಯಾವುದೇ ಒಂದು ವ್ಯಕ್ತಿನ ನಾವು ಕೀಳಾಗಿ ನೋಡಬಾರ್ದು, ಅವರಿಂದ ನಮ್ಗೆ ಏನೂ ಆಗಲ್ಲ, ಅವ್ರು ವೇಸ್ಟ್ ಅಂತ ಅನ್ಕೋಬೇಡಿ, ಆ ವೇಸ್ಟ್ ನಿಮ್ಗೆ ಯಾವುದೋ ಒಂದಲ್ಲಿ ಬೆಸ್ಟ್ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ವ್ಯಕ್ತಿನಾಗ್ಲಿ ವಸ್ತುನಾಗ್ಲಿ ಯಾವತ್ತೂ ನೀವು ಕೀಳಾಗಿ ನೋಡಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಅಮೂಲ್ಯವಾದಂತಹ ಕಥೆಗಳನ್ನ ನಿಮಗೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಲವ್ ಯು ಆಲ್, ಬಾಯ್.